ರಾಯಣ್ಣ ಜ್ಯೋತಿಗೆ ಚಿಕ್ಕೋಡಿಯಲ್ಲಿ ಅದ್ದೂರಿ ಸ್ವಾಗತ. ಚಿಕ್ಕೋಡಿಗೆ ಆಗಮಿಸಿದ ರಾಯಣ್ಣನ ಜ್ಯೋತಿಯನ್ನ ಅದ್ದೂರಿಯಾಗಿ ಸ್ವಾಗತಿಸಿಕೊಳ್ಳಲಾಯಿತು. ರಾಯಣ್ಣನ ಜ್ಯೋತಿಯನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ರವರು ಸ್ವಾಗತಿಸಿಕೊಂಡರು. ಬಳಿಕ ಕನಕದಾಸರ ಮೂರ್ತಿಗೆ ಗಣ್ಯರು ಮಾಲಾರ್ಪಣೆಯನ್ನ ಮಾಡಿ ನಮನ ಸಲ್ಲಿಸಿದರು. ಬಳಿಕ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಜಿಲ್ಲಾಧ್ಯಕ್ಷ ಸಂತೋಷ್ ಪೂಜೇರಿ ನೇತೃತ್ವದಲ್ಲಿ ರಾಯಣ್ಣ ಜ್ಯೋತಿಯ ಮೆರವಣಿಗೆ ಡೊಳ್ಳಿನ ವಾದ್ಯಗಳೊಂದಿಗೆ ಚಿಕ್ಕೋಡಿ ಪಟ್ಟಣದಾದ್ಯಂತ ಸಂಚರಿಸಿತ್ತು. ಇದೇ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಜಿಲ್ಲಾಧ್ಯಕ್ಷ ಸಂತೋಷ್ ಪೂಜೇರಿ, ಕುರುಬ ಸಮಾಜದ ಮಾಜಿ ಅಧ್ಯಕ್ಷ ಶಂಕರ್ ಆವಾಡ್ ಖಾನ್ ಹಾಗೂ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಸ್ಫೂರ್ತಿ ಪಡೆದ ಅನೇಕರು ನಂತರ ಹೋರಾಟಗಳಲ್ಲಿ ಕ್ರಿಯಾಶೀಲತೆಯಿಂದ ಪಾಲ್ಗೊಂಡರು. ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಎಂದೆಂದಿಗೂ ನೆನಪಿನಲ್ಲಿಡುವಂತಹದ್ದು ಎಂದರು. ಹಾಗೂ ಆದಷ್ಟು ಚಿಕ್ಕೋಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಆಗಬೇಕು ಎಂದು ಆಗ್ರಹಿಸಿದರು. ಸ್ಥಾಪನೆ ಆಗುತ್ತಿಲ್ಲ. ಹೆಚ್ಚಿಗೆ ಹೇಳೋದಕ್ಕಿಂತ ನಾನು ಏನು ಹೇಳ್ತೀನಿ ಅಂತಂದ್ರೆ, ಈ ಬರೋ ಸಲ ಏನೋ ಮಾಡಿ ರಾಯಣ್ಣ ಮೂರ್ತಿ ಸ್ಥಾಪನೆ ಚಿಕ್ಕೋಡಿಲಿ ಆಗುವಂಥ ಕೆಲಸ ನಾವೆಲ್ಲ ಸಮಾಜ ನಮ್ಮ ಸಮಾಜ ಮುಖಂಡರಲ್ಲಿ ನೋಡಿ ಮಾಡ್ತೇವೆ. ಹೆಚ್ಚಿಗೆ ಹೇಳೋದಕ್ಕಿಂತ ಮತ್ತು ಒಳ್ಳೆಯ ಮೆರವಣಿಗೆ ವರ್ಷ ಆಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಮೆರವಣಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಈಗೇನು ಚಿಕ್ಕೋಡಿಯಾಗ ಸಂಗೊಳ್ಳಿ ಮೂರ್ತಿ ಇಲ್ಲ ಆಗಬೇಕು. ಯಾಕಂದ್ರೆ ಆಗಿಸು ನಾವು ಬಿಡೋದಿಲ್ಲ. ಯಾಕಂದ್ರೆ ಅವರು ಸ್ವತಂತ್ರ ಸೇನಾನಿ ಮತ್ತು ಹೋರಾಟಗಾರರು ಇಲ್ಲಿ ವ್ಯಕ್ತಿಗತ ಬರಂಗಿಲ್ಲ. ಪ್ರತಿ ಸಮಾಜ ದೇಶಗೋಸ್ಕರ ಹೋರಾಡಿದಂಥ ವ್ಯಕ್ತಿಯವರು ಅವ್ರದ್ದು ಆಗಬೇಕು. ಆಗ ತನಕ ನಮ್ಮ ಸಮಾಜವಾಗಲಿ ಮತ್ತು ಸಂಘವರನ್ನ ಅಭಿಮಾನಿಗಳು ಹೋರಾಟ ನಮ್ಮವ್ರು ಬಿಡೋಲ್ಲ. ಬರೋ ರಾಯಣ್ಣ ಮುಂದಿನ ಆಗಸ್ಟ್ 15 ಆಗಬೇಕು. ಆಗಿಸು ನಾವು ಬಿಡೋದಿಲ್ಲ, ಆಗುತ್ತೆ. ಈಗ ಜ್ಯೋತಿ ತರೋ ಉದ್ದೇಶ ಏನು ಸರ್? ಜ್ಯೋತಿ ತರೋ ಉದ್ದೇಶ ಇಲ್ಲ, ಪ್ರತಿ ನಮ್ಮ ಆದಂಥ ನಮ್ಮ ನಮ್ಮದಂತ ನಮ್ಮ ತತ್ವ ಸಿದ್ಧಾಂತಗಳದಾವೆ. ಯಾಕಂದ್ರೆ ರಾಯಣ್ಣ ಅಷ್ಟೊಂದೆಲ್ಲ ದುಡ್ಡು ಅಷ್ಟೆಲ್ಲ ಮಾಡಿಕೊಂಡು ಏನೋ ಏನಾಗಿತ್ತು ಎಲ್ಲ ಗೊತ್ತು. ಅದ್ರ ಸಲುವಾಗಿ ನಾವು ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಮುಂದೆ ನಮ್ಮ ದೇವ್ರು ಮಾತಾಡ್ತಾರೆ. ಏನಪ್ಪ ಅಂತಂದ್ರೆ ಸಮಾಜ ಯುವಕರಲ್ಲಿ ಜಾಗೃತಿ ಆಗಬೇಕು. ನಮ್ಮ ಸಮಾಜದಲ್ಲಿ ಎಂಥ ಮಹಾನ್ ದೇಶಭಕ್ತರು ಆಗಿ ಹೋಗಿರೋ ಒಂದು ಏನಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಅನ್ನೋಂಥ ಒಬ್ಬ ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿನ ನಾಡು ಅಂತೀವಿ. ಇಂಥ ಗಂಡು ಮೆಟ್ಟಿನ ನಾಡಲ್ಲಿ ಎಂತೆಂಥ ಗಂಡುಗಳಿಗಳು ಆಗಿ ಹೋಗಿರೋದನ್ನ ಎಲ್ಲರಿಗೂ ಗೊತ್ತಿರೋದಿಲ್ಲ. ಇನ್ನೂ ಭಾಳ ಜನರಿಗೆ ಗೊತ್ತಿರೋದಿಲ್ಲ. ಅಂಥವ್ರಿಗೆಲ್ಲರಿಗೂ ಸಂಗೊಳ್ಳಿ ರಾಯಣ್ಣ ಒಬ್ಬ ಸುಮಾರು ಈ ಸ್ವತಂತ್ರ ಸಿಕ್ಕಿದ ಮೊದಲು ಒಂದು 100 ವರ್ಷ ಮೊದಲು ಈ ದೇಶದ ಸಂಬಂಧ ಬಡದಾಡಿದಂಥ ವೀರ ಮಹಾನ್ ಶೂರ ಅಂಥವನ್ನ ಜ್ಯೋತಿಯನ್ನು ತರೋದು ಉದ್ದೇಶ ಇಷ್ಟ. ಪ್ರತಿ ಊರಿಗೂ ಗಲ್ಲಿಗೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆ ಮಹಾತ್ಮನ ಚರಿತ್ರೆ ಗೊತ್ತಾಗಬೇಕು, ಆ ವೀರಶೂರನ ಶೌರ್ಯ ಪರಾಕ್ರಮ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈಗಿನ ಯುವಕರು ಜ್ಯೋತಿಯನ್ನು ತಂದಿದ್ದಾರೆ. ಆ ಯುವಕರಿಗೂ ಕೂಡ ನಾವೆಲ್ಲರೂ ಸಮಾಜ ಪರವಾಗಿ ಧನ್ಯವಾದಗಳು ಹೇಳ್ತೀವಿ. ಅದೇ ಥರ ಆ ರಾಯಣ್ಣನ ನಾವು ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿನ ನಾಡಿನವರು ಅವನ ಹೆಸರನ್ನ ಉಳಿಸಬೇಕಾಗುತ್ತೆ ನಮ್ಮನ್ನೆಲ್ಲರ ಕರ್ತವ್ಯ ಅದ. ಆ ನಿಟ್ಟಿನಲ್ಲಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಪ್ರತಿ ಜಿಲ್ಲೆಯ ಪ್ರತಿ ಮಹಾನ್ ನಗರಗಳಲ್ಲಿ ಊರುಗಳಲ್ಲಿ ಪ್ರತಿ ಊರ ಕೆರೆಯಲ್ಲಿ ಆ ವೀರಶೂರನ ಒಂದು ಪುತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷ ಅದ. ಅದಕ್ಕೆಲ್ಲರೂ ಸ್ಪಂದಿಸಬೇಕಾಗಿ ಈ ಮುಖಾಂತರ ನಾವು ಶಂಕರ್ ಆವಾಡ್ ಖಾನ್ ಚಿಕ್ಕೋಡಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಆಗಮನ ಆಗೈತಿ. ಎಲ್ಲ ನಮ್ಮ ಯುವ ಮಿತ್ರರು ಜ್ಯೋತಿಯನ್ನು ಸ್ವಾಗತ ಮಾಡಿದರು. ಮತ್ತು ಬರೋ ದಿವಸದೊಳಗೆ ಚಿಕ್ಕೋಡಿ ಪಟ್ಟಣದೊಳಗೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ
ಸ್ಥಾಪನೆ ಆಗಬೇಕಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದು ನೆರವೇರಿಸಲು ಸರ್ಕಾರದ ಒತ್ತಡವನ್ನು ಹೆಚ್ಚು ಒಂದು ವಿಷಯದ ಸಂಗೊಳ್ಳ ಮತ್ತು ಜಯಂತಿಗಿಂತ ಮುಂಚಿತ ಮುಖ್ಯವನ್ನು ಸರ್ಕಾರದವರು ಮಾಡಬೇಕಂತ ಈ ವಾಹಿನಿ ಮುಖಾಂತರ ಒತ್ತಾಯ ಮಾಡ್ತಾರೆ. ಸಮಾಜದ ಯುವಕರಲ್ಲಿ ಜಾಗೃತಿ ಆಗಬೇಕು. ನಮ್ಮ ಸಮಾಜದಲ್ಲಿ ಎಂತೆಂಥ ಮಹಾನ್ ದೇಶಭಕ್ತರು ಆಗಿ ಹೋಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಒಂದು ಏನಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಅನ್ನೋಂಥ ಒಬ್ಬ ಈ ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿನ ನಾಡು ಅಂತೀವಿ. ಇಂಥ ಗಂಡು ಮೆಟ್ಟಿನ ನಾಡಲ್ಲಿ ಎಂತೆಂಥ ಗಂಡು ಗಲಿಗಳು ಆಗಿ ಹೋಗಿದ್ದಾರೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ. ಇನ್ನೂ ಭಾಳ ಜನರಿಗೆ ಗೊತ್ತಿರೋದಿಲ್ಲ, ಸಂಗೊಳ್ಳಿ ರಾಯಣ್ಣ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಅಂಥವ್ರಿಗೆಲ್ಲರಿಗೂ ಸಂಗೊಳ್ಳಿ ರಾಯಣ್ಣ ಒಬ್ಬ ಸುಮಾರು ಈ ಸ್ವತಂತ್ರ ಸಿಕ್ಕಿಂತ ಮೊದಲು ಒಂದು 100 ವರ್ಷ ಮೊದಲು ಈ ದೇಶದ ಸಂಬಂಧ ಬಡದಾಡಿದಂಥ ವೀರ ಮಹಾನ್ ಶೂರ ಅಂಥವನ್ನ ಜ್ಯೋತಿಯನ್ನು ತರೋದು ಉದ್ದೇಶ ಇಷ್ಟ. ಪ್ರತಿ ಊರಿಗೂ ಗಲ್ಲಿಗೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆ ಮಹಾತ್ಮನ ಚರಿತ್ರೆ ಗೊತ್ತಾಗಬೇಕು, ಆ ವೀರಶೂರನ ಶೌರ್ಯ ಪರಾಕ್ರಮ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈಗಿನ ಯುವಕರು ಜ್ಯೋತಿಯನ್ನು ತಂದಿದ್ದಾರೆ. ಆ ಯುವಕರಿಗೂ ಕೂಡ ನಾವೆಲ್ಲರೂ ಸಮಾಜ ಪರವಾಗಿ ಧನ್ಯವಾದಗಳು ಹೇಳ್ತೀವಿ. ಅದೇ ಥರ ಆ ರಾಯಣ್ಣನ ನಾವು ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿನ ನಾಡಿನವರು ಅವನ ಹೆಸರನ್ನು ಉಳಿಸಿ ಬೆಳೆಸಬೇಕಾದಂಥ ನಮ್ಮನ್ನೆಲ್ಲರ ಕರ್ತವ್ಯ ಅದ. ಆ ನಿಟ್ಟಿನಲ್ಲಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಪ್ರತಿ ಜಿಲ್ಲೆಯ ಪ್ರತಿ ಮಹಾನ್ ನಗರಗಳಲ್ಲಿ ಊರುಗಳಲ್ಲಿ ಪ್ರತಿ ಊರು ಕೆರೆಯಲ್ಲಿ ಆ ವೀರಶೂರನ ಒಂದು ಪುತ್ಥಳಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಅದ. ಅದಕ್ಕೆಲ್ಲರೂ ಸ್ಪಂದಿಸಬೇಕಾಗಿ ಈ ಮುಖಾಂತರ ನಾವು ನಿಮ್ಗೆ ಕೇಳ್ತೀವಿ. ಶಂಕರ ಅವಡ್ಕನ್ ಯಾವಾಗ 13ನೇ ಶತಮಾನಕ್ಕಿಂತ ಮೊದಲ ತಂತ್ರಜ್ಞಾನ ಗೊತ್ತಿಲ್ಲ ಅಂತ ಟೈಮ್ನಲ್ಲಿ ವೇಗದೂತ ಸಂದೇಶ ಅಂತ ಗ್ರಂಥಗಳನ್ನ ಕಾಳಿದಾಸ ಬರೆದ್ರು. ಇವತ್ತು ನಾವು ವಾಟ್ಸಪ್ ಮೊಬೈಲ್ ಆಮೇಲೆ ಇಮೇಲ್ ಅಂತ ಇದಿಲ್ಲ. ಇದನ್ನ ಸುಮಾರು 3-4ನೇ ಶತಮಾನದಲ್ಲಿ ಕಲ್ಪನೆ ಮಾಡಿಕೊಂಡು ತನ್ನ ಪ್ರೇಯಸಿಗೆ ಮೇಲೆ ಗೊತ್ತಾಗಬೇಕಾಗ್ತದೆ. ಯಾಕಂದ್ರೆ ನೋಡ್ರಿ, ಒಂದು ಅಧ್ಯಯನ ಹೇಳ್ತದ, ನಾವು ಸ್ವತಂತ್ರ ಸಿಕ್ಕ ಸುಮಾರು 80 ವರ್ಷಗಳ ಆಸ್ಪಾಸ್ನಲ್ಲಿ ನಮ್ಗೆ ಏನ್ ಮಾಡಕ್ ಸಾಧ್ಯ ಆಗಿರೋದ್ರೆ ಸುಮಾರು 80 ವರ್ಷ ಆಯ್ತು. 80 ವರ್ಷದಲ್ಲಿ ನಾವು ಏನ್ ಸಾಧನೆ ಮಾಡ್ತೀವಿ ಅಂದ್ರೆ ರಾಜಕೀಯವಾಗಿ ನಾವು ಎಷ್ಟು ರಾಜಭಾರ ಮಾಡ್ತಿದ್ರಲ್ಲ ಮೊದಲು ನಮ್ಗೇನಾದ್ರೂ ಇದ್ದಿದ್ರೆ ಯುದ್ಧ ಮಾಡಿ ನಮ್ಮ ರಾಜ್ಯ ಕಟ್ಟಡ ಅನ್ಬೇಕು. ಚಿಕ್ಕದಾದ್ರೂ ಕೂಡ ನಮ್ಮ ಕಾರ್ಯಕ್ರಮ ಹೇಗಿರ್ಬೇಕು ಅಂದ್ರೆ ಚೊಕ್ಕದಾಗಿರ್ಬೇಕು. ನಾವು ನೀವೆಲ್ಲರೂ ಈ ನಾಡಿನ ಹಾಲ್ಮಾರ್ಕ್ ಸಮಾಜದ ಭವಿಷ್ಯದ ಭರವಸೆ ನಾಯಕರಿದ್ದೀವಿ. ನಮ್ಮ ನಿಮ್ಮೊಂದಿಗೆಲ್ಲ ಈ ದೇಶದ ಸಮಾಜದ ಒಂದು ಜನರಿಗೆ ಗೌರವ ಸೂಚಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಯಾವುದೇ ತರದ ಅಸಭ್ಯ ವರ್ತಿಸದೆ ಎಲ್ಲರೂ ಸಹ ಹೇಳಿ ದಯವಿಟ್ಟು ನಮ್ಮ ನಿಮ್ಮೆಲ್ಲರೂ ಉದ್ದೇಶಿಸಿ ಈ ಕಾರ್ಯಕ್ರಮದ ಮುಖ್ಯ ನಿಯೋಜಕರ ಹಾಗೂ ಎಲ್ಲ ಕರ್ನಾಟಕ ಸಂಘಟನೆಗಳ ಪದಾಧಿಕಾರಿಗಳೇ, ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರು ಹಾಗೂ ನಮ್ಮ ಪೂರ್ವ ಸಮಾಜದ ಮುಖಂಡರಾದ ಸಂತೋಷ್ ಪೂಜಾರಿ ಅವರೇ, ಆಚರಣೆ ಪತ್ರಕರ್ತರೇ, ಎಲ್ಲರಿಗೂ ನಮಸ್ಕಾರ. ಈಗ ಕಾರ್ಯಕ್ರಮದ ಲೇಟ್ ಆಗಿದ್ದು ಎಲ್ಲ ಮಾತಾಡಿಲ್ಲ, ಯಾರು ಮಾತು ಹೇಳಿದ್ವಿ. ಸಂಗೊಳ್ಳಿ ರಾಯಣ್ಣ ಏನ್ ಮಾಡಿಪ್ಪ, ಸಂಗೊಳ್ಳಿ ರಾಯಣ್ಣನಲ್ಲಿ ಭಾರತದಿಂದ ಬ್ರಿಟಿಷ್ ಓಡ್ತಾ ಭಾಳ ಪ್ರಯತ್ನ ಮಾಡಿದ್ರು. ಆದ್ರೆ ಪ್ರತಿಯೊಂದು ಯಾವುದಾದ್ರು ಸಮಾಜದ ಹೋಗೋದಾದ್ರೆ ಇತಿಹಾಸ ನೋಡ್ರಿ. ಈಗ ಸ್ವಲ್ಪ ಜನ ಚಿಂತೆ ಮಾತಾಡಿದ್ರು, ಒಡವೆ ಕಾವು ಗುಣಕ್ಕೆ ಮೂಲ. ಈ ಕೊಟ್ಟೆ ಇತಿಹಾಸ ಕಾವು ಹಾಕಿದ್ರೆ ಕೆಟ್ಟ ಗಿಡಕ್ಕೆ ಆಗುದಿಲ್ಲ. ಆ ಕಾವು ಹಾಕಿದ್ರೆ ಏನ್ ಮಾಡ್ತಿದ್ವಿ, ಕಾಲು ಪುರಾಣ ಹಂಗ ಪ್ರತಿಯೊಂದು ಸಮಾಜದಾಗ ಆ ಸಮಾಜಕ್ಕೆ ವಿಘ್ನ ಆ ಸಮಾಜದ ಜನ ಆಗ್ತಿರ್ತಾರೆ. ಮನಸ್ಸು ಮಾಡಿದ್ರೆ ಕೂಡ ಪುತ್ರ ಕುಂದು ಭಾಳ ಕೊಡೋದಿಲ್ಲ. ಯಾಕಂದ್ರೆ ಪುತ್ರ ಯಾಕೆ ಬೇಕಪ್ಪ, ಪುತ್ರಿ ಯಾಕೆ ಬೇಕು, ಸಂಗೊಳ್ಳಿ ರಾಯಣ್ಣ ಪುತ್ರಿ ಯಾಕೆ ಬೇಕಪ್ಪ ಅಂತಂದ್ರೆ ವರ್ಷಕ್ಕೊಮ್ಮೆ ಸಂಗೊಳ್ಳಿ ರಾಯಣ್ಣ ಅಂತೇವ್ ನಾವು. ನನಗೆ ನಿನ್ನೆ ಸ್ವಲ್ಪ ಜನ ಫೋನ್ ಮಾಡಿ ಮತ್ತೆ ರಾಯಣ್ಣ ಜಯಂತಿ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು, ಯಾವಾಗ ಅವ್ರನ್ನ ಪ್ರಶ್ನೆ ಮಾಡಿ ಯಾಕಂದ್ರೆ ನೀನು ಸಮಾಜ ತಿರ್ಕಾಗ ಸಂಗೊಳ್ಳಿ ರಾಯಣ್ಣ ಜಯಂತಿ ನೆನಪಿರಲ್ಲ ಅಂತ ನನಗೆ ದುಃಖ ಅನಿಸ್ತದೆ. ಆಕ್ಚುಲಿ ಅಂದ್ರೆ ಎಂತೆಂಥ ಕ್ರಾಂತಿಕಾರಿಗಳೆಲ್ಲ ಅವ್ರು ನಾವು ಮರ್ಯಾಕತ್ತಿದ್ದೆವು. ಕ್ರಾಂತಿಕಾರಿಗಳು ಮರ್ಯಾಕತ್ತಿದ್ದೆವು, ಮೋಸ ಮಾಡೋದನ್ನ ಮಾತ್ರ ನೆನಪಾಕತ್ತಿದ್ದೆವು. ನಾವು ಮೆರವಣಿಗೆ ಮಾಡಾಕ್ತೇವೆ ಮೋಸ ಮಾಡೋದು. ಮತ್ತೆ ಕ್ರಾಂತಿಕಾರಿಗಳನ್ನ ನಾವು ಮರ್ಯಾಕಿದ್ದೆವು. ಉದಾಹರಣೆ ನಂದು ಹೇಳಿಲ್ಲ, ನಾನೇ ಏನು ತಪ್ಪು ಮಾಡಿ ನಮ್ಗೆ ಹೇಳಿಲ್ಲ. ಸಂಗೊಳ್ಳಿ ರಾಯಣ್ಣ ಜಯಂತಿ ಏನಪ್ಪ ಅಂತ ಯಾವಾಗಲೇ ನಾವು ಪ್ರಶ್ನೆ ಕೇಳಿಲ್ಲ. 70 ಜನ ಯಾಕಂದ್ರೆ 10 ಜನ ನಾವು 20 ಅನ್ಯಾಯದ ವಿರುದ್ಧ ಸಂಗೊಳ್ಳಿ ರಾಯಣ್ಣ ಪರವಾಗಿ ಅವರು ಹೋರಾಟ ಮಾಡ್ಕೋತ ಬಂದಿದ್ದಾರೆ. ಆದ್ರೆ ಎಲ್ಲರೂ ಅವ್ರಿಗೆ ಬೆಂಬಲ ಕೊಡ್ಬೇಕು. ಈಗ ಯುವಕರು ಹೇಳಿದ್ರೆ ನೀವು ಸಾಮಾನ್ಯ ತಿಳ್ಕೊಬೇಕು. ನೀವು ಸಂಗೊಳ್ಳಿ ರಾಯಣ್ಣ ಚರಿತ್ರೆಗಳು ಓದ್ರಿ, ಚರಿತ್ರೆ ಓದಿ ಅವ್ರು ಏನು ಮಾಡಿಲ್ಲ ಅಂತ 10% ಮಾಡ್ರಿ. 100% ಯಾಕೆ ಆಗ್ಲಿಕ್ಕೆ 10% ಸಂಗೊಳ್ಳಿಯನ್ನ ಮಾಡ್ಬೇಕು.
ಚಿಕ್ಕೋಡಿಯೊಳಗ ಸಂಗೊಳ್ಳಿ ರಾಯಣ್ಣ ಪಬ್ಲಿಕ್ ಕೂತಿದ್ರೆ ಏನು ಉಪಯೋಗ ಅಂತಂದ್ರೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೇಳ್ತಾರೆ ಪುತ್ರ ಯಾರು ಕುಡಿಯೋದು ಕೇಳ್ತಾರೆ ಸಂಗೊಳ್ಳಿ ರಾಯಣ್ಣ ಯಾರು ಕುಡಿಯೋದು ಕೇಳ್ತಾರೆ ರಾಣಿ ಚೆನ್ನಮ್ಮ ಯುದ್ಧ ಮಾಡಿದವರ ಅಂತ ಹೇಳ್ತಾರೆ ಅವ್ರು ಏನು ಹುಟ್ಟಿದವರು ಅವ್ರು ಏನಿದ್ರು ಯಾವ ಧರ್ಮದವರ ಇಲ್ಲ ಹುಡುಗರು ಪ್ರಶ್ನೆ ಕೇಳಕ್ ಶುರು ಮಾಡ್ತಾರೆ ಅದು ಕೇಳಬೇಕಾದ್ರೆ ಪುತ್ರಿ ಕಾಣ್ಬೇಕು ಮಕ್ಕಳಿಗೆ ಪುತ್ರಿ ಕಾಯ್ದ್ರೆ ಅವ್ರು ಪ್ರಶ್ನೆ ಮಾಡ್ತಾರೆ ಕೇಳ್ತಾರೆ ನಾವು ಮಾಡ್ತಾ ಬರ ಕೆಲವು ಕಣ್ಣ ಕೇಳ್ತು ಪುತ್ರಿ ಯಾಕ್ರಿ ಅಂತ ಕೇಳ್ತೀವಿ ಆದ್ರೆ ಸಂಗೊಳ್ಳಿ ರಾಯಣ್ಣ ನಮ್ಮ ಗಜ ಬಂದಿರೋರು ಚಿಕ್ಕೋಡಿ ಕೂಡಲೇ ಸಂಗೊಳ್ಳಿ ಆಗ್ಬೇಕು ಅವ್ರು ಕೂಡ ನಾವು ಕಾಯಂ ನಾವು ಹಾಕಿ ಸಚಿವರಿಗೆ ಸಪೋರ್ಟ್ ಕೊಡ್ತೇವೆ ಮತ್ತೆ ನಮ್ಮಲ್ಲಿ ಸರ್ಕಾರ ಬೇರೆ ಸಿಗಾಗಿಲ್ಲ ಸಿಗೋದ್ರಿಗಾಗಿಲ್ಲ ಕಷ್ಟೊಳಗೆ ಪ್ರಯತ್ನ ಮಾಡ್ಬೇಕು ಅದನ್ನ ಉಗ್ರ ಹೋರಾಟ ಮಾಡಬೇಕು ಉಗ್ರ ಹೋರಾಟ ಮಾಡಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಆ ಜಾತ್ಯಾತೀತ ವ್ಯಕ್ತಿ ಯಾರು ಒಳ್ಳೆಯದನ್ನ ಅವ್ರ ಆಚರಣೆನೋ ಅದಕ್ಕೆ ಎಲ್ಲರೂ ಕೂಡಿ ಸಂಘಟಿತರಾಗಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕೊಂಡಾಕ ಪ್ರಯತ್ನ ಮಾಡೋಣ ಮತ್ತೊಂದ ಈಗ ನಿರೂಪಣೆ ಮಾಡ್ತಾ ಅಂದ್ರು ಅಣ್ಣ ಕುರುಬ ಅನಾಥ ಅಂತಿರ್ಬೇಕು ಈಗ ಕುರುಬನ ಇತಿಹಾಸ ಹೇಳಿ ಹೋಗಿ ಸಂಗೊಳ್ಳಿ ರಾಯಣ್ಣರು ಬ್ರಿಟಿಷರ್ ತನ ಹೋಗಿ ಬ್ರಿಟಿಷರ ಸಂಗೊಳ್ಳಿ ಯಾರು ಬ್ರಿಟಿಷರ್ ಗೊತ್ತಾಗಿದ್ದಿದೆ ಅದರ ಪ್ರಕಾರ ಇವತ್ತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಸೀಮಿತಲ್ಲ ಭಾರತ ದೇಶ ಸೀಮಿತಲ್ಲ ಜಗತ್ತು ನೋಡಾಗಿದೆ ಸಿದ್ದರಾಮಯ್ಯ ವ್ಯಕ್ತಿ ಕರ್ನಾಟಕ ಸರ್ಕಾರ ನಡೆಸೋರು ನುಡಿದಂತೆ ನಡೆದ ಸರ್ಕಾರ ಯಾವುದೂ ವಚನ ಪಟ್ಟಾಗಿಲ್ಲ ಅಭಿವೃದ್ಧಿ ಮಾಡೋರು ಬಡವರಿಗೆ ಸಹಾಯ ಮಾಡಾಕಿದ್ರು ಅಂತ ಸಿದ್ದರಾಮಯ್ಯ ಹುಟ್ಟಿದಂಥದ್ದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ವಂಶಸ್ಥರು ನೀವಿದ್ದೀರಿ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನಿಮಗೆ ಎಲ್ಲರೂ ಸಾಧ್ಯವಿ ಯಾವುದೂ ಅಸಾಧ್ಯ ಜನಕ್ಕೆ ಹೋಗಬೇಡಿ ಜನಸಂಖ್ಯೆ ಕಡಿಮೆ ಇರೋದು ಸಂಬಂಧದ ನೀವು ಹೋರಾಟ ಮಾಡಿ ನಿಮಗೆ ತಿಕ್ಕೆ ಹೋದಾಗ ಇದ್ದಿರ್ತಾವೆ ಒಂದು ದಿವಸ ನಾನು ಯಾವಾಗಲೂ ನೋಡಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್. ಈ ಸಂದರ್ಭದಲ್ಲಿ ಸಂತೋಷ್ ಪೂಜಾರಿ, ಚಂದ್ರಕಾಂತ್ ಹುಕ್ಕೇರಿ, ಸಂಜು ಬಡಿಗೇರ್, ಪ್ರತಾಪ್ ಪಾಟೀಲ್, ಶಂಕರ ವಾರ್ಖಾನ್, ಶಂಕರ ಡಂಗೇರ್, ಅನಿಲ್ ನಾವಿ, ಹಾಲಪ್ಪ ಶಿವು ಮದಾಳೆ, ಸಚಿವ್ ದೊಡ್ಮನಿ, ರಫೀಕ್ ಪಠಾಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.